ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 19ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಜಾಗತಿಕವಾಗಿ ಅತಿ ಹೆಚ್ಚು ಕೇಸರಿ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು ಭಾರತ, ಇರಾನ್, ಇರಾಕ್, ಅಫ್ಘಾನಿಸ್ತಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇರಾನ್ ಜಾಗತಿಕವಾಗಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡುವಂತಹ ದೇಶ ಆಗುತ್ತೆ. ಜಾಗತಿಕವಾಗಿ 1ನೇ ಸ್ಥಾನದಲ್ಲಿ ಇರಾನ್ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಭಾರತ ಬರುತ್ತೆ. ಇರಾನ್ ನಂತರ ಭಾರತ ಜಾಗತಿಕವಾಗಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡುತ್ತೆ. ವಾರ್ಷಿಕವಾಗಿ 10 ರಿಂದ 12 ಟನ್ನಷ್ಟು ಕೇಸರಿಯನ್ನು ಭಾರತ ಉತ್ಪಾದನೆ ಮಾಡುತ್ತೆ. ಮುಖ್ಯವಾಗಿ ಭಾರತದ ಕಾಶ್ಮೀರ ಏನಿದೆ ಕೇಸರಿಯ ಉತ್ಪಾದನೆಗೆ ಹೆಸರುವಾಸಿ ಆಗಿರುತ್ತೆ. ಆದರೆ ಪ್ರಸ್ತುತ ಕಾಶ್ಮೀರದಲ್ಲಿ ಸಹ ಈ ಕೇಸರಿಯ ಉತ್ಪಾದನೆ ಏನಿದೆ, ಪ್ರೊಡಕ್ಷನ್ ಏನಿದೆ, ಅದು ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ವಾಯು ಮಾಲಿನ್ಯ, ಸಿಮೆಂಟ್ ಕಾರ್ಖಾನೆಗಳ ಒಂದು ವಾಯು ಮಾಲಿನ್ಯ. ಈ ಸಿಮೆಂಟ್ ಕಾರ್ಖಾನೆಗಳು ಪ್ರಸ್ತುತ ಕಾಶ್ಮೀರದಲ್ಲಿ ಜಾಸ್ತಿ ಒಂದು ಎಸ್ಟಾಬ್ಲಿಷ್ ಆಗಿರುತ್ತೆ. ಈ ಸಿಮೆಂಟ್ ಕಾರ್ಖಾನೆಯಿಂದ ಬರುವಂತಹ ಧೂಳಿನ ವಾಯು ಮಾಲಿನ್ಯ ಏನಿದೆ ಅದರಿಂದ ಈ ವಾರ್ಷಿಕ ಕೇಸರಿಯ ಒಂದು ಪ್ರೊಡಕ್ಷನ್ ಅಥವಾ ಉತ್ಪಾದನೆಯಲ್ಲಿ ಕಡಿಮೆ ಆಗಿರುತ್ತೆ. ಸೊ ಜಾಗತಿಕವಾಗಿ ಮತ್ತು ಭೌಗೋಳಿಕವಾಗಿ ಕಾಶ್ಮೀರ ಭಾರತದಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ ಈ ಭಾಗದಲ್ಲಿ ಕಾಶ್ಮೀರ ಇದೆ. ಸೊ ಈ ಭಾಗದಲ್ಲಿ ಇರಾನ್ ಇದೆ. ಇರಾನ್ ಜಾಗತಿಕ ಕೇಸರಿ ಉತ್ಪಾದನೆಯಲ್ಲಿ 1ನೇ ಸ್ಥಾನ, ಭಾರತ 2ನೇ ಸ್ಥಾನದಲ್ಲಿದೆ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಕಾಶ್ಮೀರ ಏನಿದೆ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡುತ್ತೆ. ಇರಾನ್ ಮತ್ತೊಂದು ಕಾರಣಕ್ಕಾಗಿ ನ್ಯೂಸಲ್ಲಿದೆ. ಭಾರತ ಮತ್ತು ಇರಾನ್ ಏನು ಅದು ಅಂತಂದರೆ ಚಾಬಹಾರ್ ಬಂದರಿನ ಅಭಿವೃದ್ಧಿ. ಇರಾನ್ನಲ್ಲಿ ಬರುತ್ತೆ ಚಾಬಹಾರ್ ಬಂದರು, ಈ ಭಾಗದಲ್ಲಿ ಬರುತ್ತೆ ಇರಾನ್. ಇಲ್ಲಿ ಪಾಕಿಸ್ತಾನ ಇದೆ, ಈ ಕಡೆ ಇರಾನ್ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಇನ್ನೊಂದು ಬಂದರು ಬರುತ್ತೆ ಗ್ವಾದಾರ್ ಬಂದರು ಅಂತ. ಈ ಚಾಬಹಾರ್ ಬಂದರ್ ಏನಿದೆ ಅಲ್ವಾ, ಇದು ಭಾರತ ಮತ್ತು ಇರಾನ್ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದೆ. ಇನ್ನು ಗ್ವಾದಾರ್ ಬಂದರವನ್ನು ಚೀನಾ ಮತ್ತು ಪಾಕಿಸ್ತಾನ್ ಸೇರಿ ಅಭಿವೃದ್ಧಿಯನ್ನ ಪಡಿಸ್ತಾ ಇವೆ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಆ ಇನಿಷಿಯೇಟಿವ್ನ ಅಂಡರ್ ಅಲ್ಲಿ ಗ್ವಾದಾರ್ ಬಂದರವನ್ನು ಪಾಕಿಸ್ತಾನ್ ಜೊತೆಗೆ ಒಂದು ಅಭಿವೃದ್ಧಿ ಪಡಿಸ್ತಾ ಇದೆ. ಸೊ ಇದಕ್ಕೆ ಆಪೋಸಿಟ್ ಆಗಿ ಭಾರತ ಮತ್ತು ಇರಾನ್ ಏನ್ ಮಾಡ್ತಾ ಇದೆ, ಚಾಬಹಾರ್ ಬಂದರವನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಈ ಎರಡೂ ಬಂದರುಗಳು ಅರೇಬಿಯನ್ ಸೀಗೆ ಅಟ್ಯಾಚ್ ಆಗಿರ್ತವೆ. ಇರಾನ್ ಜಾಗತಿಕವಾಗಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡುವಂತಹ ದೇಶ. ಎಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ, ಸಾಧ್ಯ ಆದರೆ ತಾವು ನೋಟ್ ಡೌನ್ ಮಾಡ್ಕೋಬಹುದು. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ಮುಂದಿನ ಪ್ರಶ್ನೆ, ಹಾರುವ ಅಳಿಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ. ಸೊ ಹಾರುವ ಅಳಿಲು ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಅಸ್ಸಾಂ, ಅರುಣಾಚಲ ಪ್ರದೇಶ, ಮೇಘಾಲಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಹಾರುವಂತಹ ಅಳಿಲು ಪತ್ತೆ ಆಗಿರುತ್ತೆ. ಸೊ ಇದೊಂದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳಿ ರೆಕಗ್ನೈಸ್ ಆಗಿತ್ತು. ಸೊ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಸ್ಪೀಸೀಸ್ ಅಂತ ಹೇಳಿ, ಯಾಕಂದರೆ ಕಡೆಯ ಬಾರಿಗೆ ಇದು ಕಂಡದ್ದು 1981ರಲ್ಲಿ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡಿತ್ತಿದ್ದು. ಸೊ ಅರುಣಾಚಲ ಪ್ರದೇಶದ ನಾಮ್ ದಫಾ ಅನ್ನುವಂತಹ ರಾಷ್ಟ್ರೀಯ ಉದ್ಯಾನವನದಲ್ಲಿ 1981ರಲ್ಲಿ ಇದು ಕಂಡಿತ್ತು. ಮತ್ತೆ ಇವಾಗ ಸುಮಾರು 4 ದಶಕಗಳ ನಂತರ, 42 ವರ್ಷಗಳ ನಂತರ ಮತ್ತೆ ಇದು ಏನಾಗಿದೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂತಂದ್ರೆ ಬಿಸ್ಟಾ ಮೊಯೋಪ್ಟೆರಸ್ ಬಿಸ್ವಾಸಿ. ಮೊಯೋಪ್ಟೆರಸ್ ಬಿಸ್ವಾಸಿ ಅನ್ನೋದು ಇದರ ಸೈಂಟಿಫಿಕ್ ವೈಜ್ಞಾನಿಕ ಹೆಸರಾಗುತ್ತೆ. ಅದು ತಮಗೆ ಇಂಪಾರ್ಟೆಂಟ್ ಆಗಿ ನೆನಪಿಡ್ಕೋಬೇಕು.
ಸೊ ಇಲ್ಲಿ ಭಾರತದ ನಕ್ಷೆಯನ್ನು ತಾವು ನೋಡ್ತಾ ಇದ್ದೀರಾ. ಇಲ್ಲಿ ನಾಮ್ದಫಾ ನ್ಯಾಷನಲ್ ಪಾರ್ಕ್ ಇಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ನಾಮ್ದಫಾ ನ್ಯಾಷನಲ್ ಪಾರ್ಕ್ ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ಸೊ ಈ ನಾಮ್ದಫಾ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಒಂದು ಹಾರುವಂತಹ ಅಳಿಲು ಕಂಡು ಬಂದಿರುತ್ತೆ. ಸೊ ಈ ನಾಮ್ದಫಾ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ವಾ, ಇದು ಮಯನ್ಮಾರ್ ದೇಶದ ಬಾರ್ಡರ್ ಅಲ್ಲಿ ಬರುತ್ತೆ. ಭಾರತ ಮತ್ತು ಮಯನ್ಮಾರ್ ದೇಶದ ಗಡಿ ಏನು ಬರುತ್ತೆ, ಮಯನ್ಮಾರ್ ಇಲ್ಲಿರುತ್ತೆ. ಈ ಮಯನ್ಮಾರ್ ಮತ್ತು ಭಾರತದ ದೇಶದ ಗಡಿ ಏನು ಬರುತ್ತೆ, ಅರುಣಾಚಲ ಪ್ರದೇಶದ ಗಡಿ, ಇಲ್ಲಿ ಈ ಒಂದು ನಾಮ್ದಫಾ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಪ್ರಶ್ನೆ ಕೇಳಬಹುದು, ಈ ನಾಮ್ದಫಾ ನ್ಯಾಷನಲ್ ಪಾರ್ಕ್ ಯಾವ ಒಂದು ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ರೆ ಸೊ ತಾವು ನೆನಪಿಟ್ಕೋಬೇಕು ಮಯನ್ಮಾರ್ ಅಂತ ಹೇಳಿ. ನಾಮ್ದಫಾ ಹಾರುವಂತಹ ಅಳಿಲು ಬಿಸ್ವಾ ಮೊಯೋಪ್ಟೆರಸ್ ಬಿಸ್ವಾಸಿ ಇದರ ವೈಜ್ಞಾನಿಕ ಹೆಸರು. ಇದು 100 ರಿಂದ 350 ಮೀಟರ್ ಸಮುದ್ರದ ಎತ್ತರ ಅಂತ ಅಂತೀವಿ ನಾವು, ಸಮುದ್ರ ಮಟ್ಟದಿಂದ ಎತ್ತರ ಅಂತಹ ಒಂದು ಜೀವ ವೈವಿಧ್ಯ ವಲಯದಲ್ಲಿ ಇದು ನಮಗೆ ಕಂಡು ಬರುತ್ತೆ. ಕಡೆಯ ಬಾರಿಗೆ ಕಂಡು ಬಂದಿದ್ದು ಆಲ್ರೆಡಿ ಹೇಳಿರೋ ಹಾಗೆ 1981ರಲ್ಲಿ ಕಡೆಯ ಬಾರಿಗೆ ಕಂಡು ಬಂದಿತ್ತು. ಬಟ್ ಇವಾಗ 42 ವರ್ಷಗಳ ನಂತರ ಮತ್ತೆ ಕಂಡು ಬಂದಿದೆ. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯ ಅಂಕಿ ಅಂಶದ ಪ್ರಕಾರ ಪ್ರಸ್ತುತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಯಾವುದು ಅಂತ. ಸೊ ಇದು ಬಹಳ ಈಸಿ ಕ್ವಶನ್, ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಇಲ್ಲಿ ಎರಡೇ ಆಪ್ಷನ್ಸ್ ಅಲ್ಲಿ ನಾವು ಆನ್ಸರ್ಸ್ ನೋಡ್ಕೋಬಹುದು, ಐದರ್ ಚೀನಾ ಇರುತ್ತೆ, ಐದರ್ ಭಾರತ ಇರುತ್ತೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಆಯ್ಕೆ ಒಂದಾಗುತ್ತೆ. ಚೀನಾ ಅಲ್ಲ, ಭಾರತ ಏನಿದೆ ಪ್ರಸ್ತುತ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಆಗುತ್ತೆ. ಯಾಕಂದ್ರೆ ವಿಶ್ವಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಜನಸಂಖ್ಯಾ ಅಂಕಿ ಅಂಶಗಳ ಪ್ರಕಾರ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಆ ಒಂದು ವರದಿಯಲ್ಲಿ ಭಾರತ 142.86 ಕೋಟಿ ಜನರೊಂದಿಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಅಂತ ಹೇಳಿ ವಿಶ್ವಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ದಾಖಲೆ ಆಗುತ್ತೆ. ನೀವು PSI ಎಕ್ಸಾಮ್ನಲ್ಲಿ ಎಸ್ಸೆ ಬರಿಬೇಕಾದ್ರೆ, ಜನಸಂಖ್ಯೆ ರಿಲೇಟೆಡ್ ಎಸ್ಸೆ ಬರಿಬೇಕಾದ್ರೆ ಇಂತಹ ಡಾಟಾವನ್ನು ತಾವು ಮೆನ್ಷನ್ ಮಾಡಬೇಕು. ವಿಶ್ವಸಂಸ್ಥೆಯ ಅಂಕಿ ಅಂಶದ ಪ್ರಕಾರ ಭಾರತ 142.86 ಕೋಟಿ ಜನಸಂಖ್ಯೆಯನ್ನು ಹೊಂದಿ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಚೀನಾ ಬರುತ್ತೆ. ಚೀನಾದ ಪ್ರಸ್ತುತ ಜನಸಂಖ್ಯೆ ಎಷ್ಟು ದಾಖಲಾಗಿದೆ ಅಂದ್ರೆ 140.9 ಕೋಟಿಯಷ್ಟು ಆ ಒಂದು ಜನಸಂಖ್ಯೆ ದಾಖಲಾಗಿರುತ್ತೆ. ಯಾಕೆ ಈ ರೀತಿ ಆಗಿದೆ, ಚೀನಾದ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಅಲ್ಲಿನ ಜನನ ಪ್ರಮಾಣ ಏನಿದೆ ಅದು 6.39% ಇದೆ. ಮರಣ ಪ್ರಮಾಣ ಹೆಚ್ಚಿದೆ. ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಹೆಚ್ಚಿದೆ. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಅದು ಜಾಸ್ತಿ ಒಂದು ಮರಣ ಪ್ರಮಾಣವನ್ನು ಎದುರಿಸಬೇಕಾಯಿತು ಚೀನಾ. ಮತ್ತು ಚೀನಾದ ಒಂದು ಮಗುವಿನ ನೀತಿ, ಚೀನಾವನ್ನ ಯಾವ ಪಕ್ಷ ಆಳುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಆಳುತ್ತೆ. ಆ ಕಮ್ಯುನಿಸ್ಟ್ ಪಾರ್ಟಿಯವರು ಒಂದು ನೀತಿಯನ್ನು ತರ್ತಾರೆ, ಒಂದು ಮಗುವಿನ ನೀತಿ ಅಂತ. ಆ ಒಂದು ಮಗುವಿನ ನೀತಿಯ ಪ್ರಕಾರ ಒಂದು ಮಗುವನ್ನ ಮಾತ್ರ ನಮಗೆ ಜನ್ಮ ಕೊಡೋಕೆ ಅವಕಾಶವನ್ನ ಕೊಟ್ಟಿದ್ರು ಹಲವಾರು ವರ್ಷಗಳವರೆಗೆ. ಹಾಗಾಗಿ ಅಲ್ಲಿನ ಜನಸಂಖ್ಯೆಯಲ್ಲಿ ಕುಸಿತ ಕಂಡು ಬಂತು. ಬಟ್ ಇವಾಗ 3 ಮಕ್ಕಳು, ಸೊ ಒಂದು ಕಪಲ್ಸ್ಗೆ 3 ಮಕ್ಕಳನ್ನ ಅವರು ಜನ್ಮ ಕೊಡೋಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಕೆಲವೊಂದು ಅದರ ರಿಲೇಟೆಡ್ ಆಗಿ ಯೋಜನೆಗಳನ್ನ ಕೂಡ ಅಲ್ಲಿ ತರ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಚೀನಾದ ಜನಸಂಖ್ಯೆ ಏನಾಗ್ತಾ ಇದೆ, ಮತ್ತಷ್ಟು ಕಮ್ಮಿ ಆಗ್ತಾ ಇದೆ. ಹಿಂದಿನ ವರ್ಷಕ್ಕಿಂತ 20.80 ಲಕ್ಷದಷ್ಟು ಒಂದು ಜನಸಂಖ್ಯೆಯಲ್ಲಿ ಕುಸಿತವನ್ನು ಚೀನಾ ಎದುರಿಸ್ತಾ ಇದೆ. ಇನ್ನು ಭೌಗೋಳಿಕವಾಗಿ ಚೀನಾದ ಬಗ್ಗೆ ನೋಡೋಣ. ಇಲ್ಲಿ ಭಾರತ ಬರುತ್ತೆ. ನಾವು ಭಾರತದಿಂದ ಮಯನ್ಮಾರ್ ಈ ಮೂಲಕ ಹೋದಾಗ ನಮಗೆ ಚೀನಾ ಕಡೆಗೆ ನಾವು ಹೋಗ್ಬೋದು. ಸೊ ಚೀನಾದ ರಾಜಧಾನಿ ಬೀಜಿಂಗ್ ಬರುತ್ತೆ. ಸೊ ಚೀನಾದ ಸುತ್ತಮುತ್ತಲಿನ ದೇಶಗಳನ್ನು ನೋಡೋದಾದ್ರೆ ಮೇಲ್ಗಡೆ ಮಂಗೋಲಿಯಾ ಬರುತ್ತೆ, ಈ ಕಡೆ ನಾರ್ತ್ ಕೊರಿಯಾ ಹಾಗೆ ಸೌತ್ ಕೊರಿಯಾ ಬರುತ್ತೆ. ಮುಖ್ಯವಾಗಿ ಇಲ್ಲಿ ಯೆಲ್ಲೋ ಸಿ ಬರುತ್ತೆ. ಸೊ ಪ್ರಶ್ನೆ ಕೇಳ್ತಾರೆ, ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ ಮತ್ತು ಚೀನಾದ ನಡುವಿನ ಸಮುದ್ರದ ಹೆಸರು ಏನು ಅಂತಂದ್ರೆ ಯೆಲ್ಲೋ ಸಿ ಅಂತ ಬರುತ್ತೆ. ಅದನ್ನು ತಾವು ನೆನಪಿಟ್ಕೋಬೇಕು. ಈ ಕಡೆ ತೈವಾನ್ ಬರುತ್ತೆ. ಸೊ ಹಲವಾರು ಬಾರಿ ಎಕ್ಸಾಮ್ಸ್ ನಲ್ಲಿ ಕೇಳೋದು ಯೆಲ್ಲೋ ಸಿ ಮೇಲೆ, ಈ ಹಳದಿ ಸಮುದ್ರದ ಮೇಲೆ ಕೇಳ್ತಾರೆ. ಸೊ ಅದನ್ನ ತಾವು ಗಮನವನ್ನು ಕೊಡಬೇಕಾಗುತ್ತೆ, ಎಲ್ಲಿ ಬರುತ್ತೆ ಯೆಲ್ಲೋ ಸಿ ಅಂತ ಹೇಳಿ. ಸೊ ವಿಶ್ವಸಂಸ್ಥೆಯ ಜನಸಂಖ್ಯಾ ಅಂಕಿ ಅಂಶಗಳ ಪ್ರಕಾರ ಏನೇನು ಡಾಟಾ ಕೊಟ್ಟಿದ್ರು ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಾಧ್ಯವಾದರೆ ನೋಟ್ ಡೌನ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ, ಭಾರತದ GDP 2024-25ರಲ್ಲಿ ಎಷ್ಟು ಇರಲಿದೆ ಅಂತ ಹೇಳಿ RBI ಅಂದಾಜನ ಮಾಡಿದೆ ಅಂತ ಪ್ರಶ್ನೆ. ಸೊ RBI ನ ಪ್ರಕಾರ ಭಾರತದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅನ್ನೋದೇನಿದೆ ಅದು 2024 ಹಾಗೂ 25ರ ಸಾಲಿನಲ್ಲಿ ಎಷ್ಟಿದೆ ಅಂತ ಹೇಳಿ ಪ್ರಶ್ನೆ. ಆಯ್ಕೆಗಳು 7%, 6%, 8% ಮತ್ತು 9%. ಸರಿಯಾದ ಉತ್ತರ 7% ಆಗುತ್ತೆ. 2024 ಹಾಗೂ 25ರ
ಒಂದು ಆರ್ಥಿಕ ವರ್ಷದಲ್ಲಿ ಭಾರತದ GDP 7% ಇರುತ್ತೆ ಅಂತ ಹೇಳಿ ಅಂದಾಜನ ಮಾಡಿರ್ತಾರೆ. ಇನ್ನು ಚೀನಾ ಕೂಡ ತನ್ನ GDPಯನ್ನು 5.2%ಗೆ ಒಂದು ಗೆಸ್ ಅನ್ನ ಮಾಡಿಕೊಂಡಿದೆ. 5.2% ಇರುತ್ತೆ ಅಂತ ಹೇಳಿ ಅಂದಾಜನ ಚೀನಾ ಮಾಡಿಕೊಂಡಿದೆ. ಚೀನಾಕ್ಕಿಂತ ಹೆಚ್ಚು ಭಾರತದ ಒಂದು GDP ಇರುತ್ತೆ ಅಂತ ಹೇಳಿ ಈ ಮೂಲಕ ಗೊತ್ತಾಗುತ್ತೆ. ಇದನ್ನ ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ, ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ಶೃಂಗಸಭೆಯ ವೇದಿಕೆಯಲ್ಲಿ RBIನ ಪ್ರಸ್ತುತ ಗವರ್ನರ್ ಆದಂತಹ ಶಕ್ತಿಕಾಂತ್ ದಾಸ್ ಅವರು ಈ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ GDPಯ ಕುರಿತಾಗಿ. ಇನ್ನು RBI ಬಗ್ಗೆ ನೋಡೋಣ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸ್ಥಾಪನೆ ಆಗಿದ್ದು 1935ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಬರುತ್ತೆ. ಪ್ರಸ್ತುತ ಇದರ ಗವರ್ನರ್ ಯಾರು ಅಂತಂದ್ರೆ ಶಕ್ತಿಕಾಂತ್ ದಾಸ್ ಪ್ರಸ್ತುತ ಇದರ ಗವರ್ನರ್ ಇದ್ದಾರೆ. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿದೊಡ್ಡ ಏವಿಯೇಷನ್ ಎಕ್ಸ್ಪೋ ವಿಂಗ್ಸ್ ಇಂಡಿಯಾ 2024. ವಿಂಗ್ಸ್ ಇಂಡಿಯಾ 2024 ಅನ್ನೋದೇನಿದೆ ಅಲ್ವಾ, ಇದು ಏಷ್ಯಾದ ಅತ್ಯಂತ ದೊಡ್ಡದಾದಂತಹ ಏವಿಯೇಷನ್ ಎಕ್ಸ್ಪೋ ಆಗುತ್ತೆ. ಸೊ ಇದನ್ನ ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳನ್ನು ನೋಡೋಣ. ನರೇಂದ್ರ ಮೋದಿ ಅವರು, ದ್ರೌಪದಿ ಮುರ್ಮು, ಅಮಿತ್ ಶಾ ಅವರು, ಜ್ಯೋತಿರಾದಿತ್ಯ ಸಿಂಧಿಯಾ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಈ ಒಂದು ಏಷ್ಯಾದ ಅತಿದೊಡ್ಡ ಏವಿಯೇಷನ್ ಎಕ್ಸ್ಪೋ ವಿಂಗ್ಸ್ ಇಂಡಿಯಾ 2024 ಅನ್ನೋದನ್ನ ಉದ್ಘಾಟನೆ ಮಾಡಿರ್ತಾರೆ. ಇದಕ್ಕೆ ಒಂದು ಧ್ಯೇಯ ವಾಕ್ಯ ಇದೆ, ಒಂದು ಥೀಮ್ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಥೀಮ್ ಇದೆ. ಏನಪ್ಪಾ ಥೀಮ್ ಅಂತಂದ್ರೆ, ಅಮೃತ ಕಾಲದಲ್ಲಿ ಭಾರತವನ್ನ ವಿಶ್ವದ ಜೊತೆಗೆ ಸಂಪರ್ಕಿಸುವುದು, ಭಾರತ ನಾಗರಿಕ ವಿಮಾನಯಾನ ಅಟ್ 2047ಗೆ ವೇದಿಕೆಯನ್ನು ಹೊಂದಿಸುವುದು. ಈ ರೀತಿ ಆದಂತಹ ಒಂದು ಥೀಮ್ ಇರುತ್ತೆ. ಅಮೃತ ಕಾಲ ಅನ್ನೋದನ್ನೇ ಇಲ್ಲಿ ಥೀಮ್ ಆಗಿ ಬಹಳಷ್ಟು ಒಂದು ಕಾರ್ಯಕ್ರಮಗಳಲ್ಲಿ ಬಳಸ್ತಾ ಇದ್ದಾರೆ. ಈ ಒಂದು ಪದವನ್ನ ಅಮೃತ ಕಾಲ ಅಂತ ಹೇಳಿ ತಾವು ಅದನ್ನ ಗಮನವನ್ನ ಕೊಡಬೇಕಾಗುತ್ತೆ ಧ್ಯೇಯ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಕ್ವಿಕ್ ಗ್ಲಾನ್ಸ್ ನೋಡೋಣ. ಮೊದಲಾಗಿ ಎಜೆ ಸದಾಶಿವ ಆಯೋಗ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸೋಕೆ ರಚಿಸಲಾದಂತಹ ಆಯೋಗ ಆಗುತ್ತೆ. ಎಸ್ಪೆಷಲಿ KPSC ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ. KPSC ಎಕ್ಸಾಮ್ಸ್ನಲ್ಲಿ ಆಯೋಗಗಳ ಮೇಲೆ, ಕರೆಂಟ್ ಅಫೇರ್ಸ್ನಲ್ಲಿ ಯಾವ ಆಯೋಗಗಳನ್ನು ನೇಮಕ ಮಾಡ್ತಾರೆ ಅದ್ರ ಮೇಲೆ ಕೇಳ್ತಾ ಇರ್ತಾರೆ. ಎಜೆ ಸದಾಶಿವ ಆಯೋಗ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿನ ಕಲ್ಪಿಸೋಕೆ ರಚಿಸಲಾದಂತಹ ಆಯೋಗ ಆಗುತ್ತೆ. ಇನ್ನು ಎರಡನೇದಾಗಿ ಪ್ರಜ್ಞಾನಂದ್ ಅವರು ಯಾಕೆ ನ್ಯೂಸ್ ಅಲ್ಲಿ ಇದ್ದಾರೆ ಅಂದ್ರೆ, ಪ್ರಸ್ತುತ ಭಾರತದ ಅಗ್ರಮಾನ್ಯ ಚೆಸ್ ಆಟಗಾರ, ನಂಬರ್ ಒನ್ ರ್ಯಾಂಕ್ ಇರುತ್ತೆ ಇದರಲ್ಲಿ, ಯಾವುದು ಚೆಸ್ ಗೇಮ್ನಲ್ಲಿ ನಂಬರ್ 1 ರ್ಯಾಂಕ್ ಹೊಂದಿರುವಂತಹ ಪ್ಲೇಯರ್ ಆಗ್ತಾರೆ. ವಿಶ್ವನಾಥನ್ ಆನಂದ್ ಅವರನ್ನ ಹಿಂದಿಕ್ಕಿ ಈ ಒಂದು ಸ್ಥಾನವನ್ನ ಪ್ರಜ್ಞಾನಂದ್ ಅವರು ಪಡ್ಕೊಂಡಿದ್ದಾರೆ. ಮೂರನೇದಾಗಿ ವಿದೇಶದಲ್ಲಿ UPI ಬಳಕೆಗೆ ಗೂಗಲ್ ಪೇ ಜೊತೆಗೆ ಒಪ್ಪಂದವನ್ನ ಭಾರತ ಮಾಡಿಕೊಂಡಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅರ್ಜೆಂಟೈನಾ ಏನಾಗಿದೆ, ತುಂಬಾ ನ್ಯೂಸ್ ಅಲ್ಲಿ ಇದೆ. ಅರ್ಜೆಂಟೈನಾದ ಫೇಮಸ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ. ಸೊ ಅರ್ಜೆಂಟೈನಾ ತನ್ನ ಕರೆನ್ಸಿ ಏನಿದೆ ಅಲ್ವಾ, ಪೆಸೋ, ಅರ್ಜೆಂಟೈನಾದ ಕರೆನ್ಸಿ ಏನಿತ್ತು, ಪೆಸೋ ಇತ್ತು. ಆ ಪೆಸೋವನ್ನು ರದ್ದುಗೊಳಿಸಿ ಅಮೆರಿಕನ್ ಡಾಲರ್ ಅನ್ನ ಹೊಸ ಕರೆನ್ಸಿಯಾಗಿ ಘೋಷಣೆ ಮಾಡಿರ್ತಾರೆ. ಪ್ರಶ್ನೆ ಕೇಳ್ತಾರೆ, ಇತ್ತೀಚೆಗೆ ಯಾವ ದೇಶ ತನ್ನ ಕರೆನ್ಸಿಯನ್ನ ರದ್ದುಗೊಳಿಸಿ ಅಮೆರಿಕನ್ ಡಾಲರ್ ಅನ್ನ ಹೊಸ ಕರೆನ್ಸಿಯಾಗಿ ಘೋಷಣೆ ಮಾಡಿಕೊಂಡಿತ್ತು ಅಂತ ಕೇಳಿದ್ರೆ ಅದು ಪೆಸೋ. ಸೊ ಅದು ಅರ್ಜೆಂಟೈನಾ ತನ್ನ ಕರೆನ್ಸಿ ಪೆಸೋವನ್ನ ರದ್ದುಗೊಳಿಸಿ ಅಮೆರಿಕನ್ ಡಾಲರ್ ಅನ್ನ ಹೊಸ ಕರೆನ್ಸಿಯಾಗಿ ಘೋಷಣೆ ಮಾಡಿಕೊಂಡಿದೆ. ಸೊ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ನೋಡೋಣ. ಪೊಲೀಸ್ ಇಲಾಖೆಯ ನಿವೃತ್ತ ಶ್ವಾನಗಳಿಗೆ, ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನ ಮಾಡ್ತಾ ಇರುವಂತಹ ನಿವೃತ್ತ ಶ್ವಾನಗಳಿಗೆ ವಿಶ್ರಾಂತಿ ಧಾಮವನ್ನ ಇತ್ತೀಚೆಗೆ ಗುಜರಾತ್ ಆರಂಭ ಮಾಡಿದೆ. ಗುಜರಾತ್ ಇದು ಮೊದಲ ರಾಜ್ಯ ಆಗತ್ತೆ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ದು. ಸೊ ಮುಂದಿನ ಪಾಯಿಂಟ್ ನೋಡಿ, ಸೂ ರೆಡ್ಫರ್ನ್ ಅನ್ನುವಂತಹ ಮೊದಲ ಮಹಿಳಾ ತಟಸ್ಥ ಅಂಪೈರ್ ಆಗಿ ನೇಮಕಗೊಂಡಿರ್ತಾರೆ. ಯಾರು? ಸೂ ರೆಡ್ಫರ್ನ್ ಇವರು ಮೊದಲ ಮಹಿಳಾ ತಟಸ್ಥ ಅಂಪೈರ್ ಅಂತಂದ್ರೆ ಕ್ರಿಕೆಟ್ನಲ್ಲಿ ಫೀಲ್ಡ್ನಲ್ಲಿದ್ದಂತಹ ಇಬ್ರು ಅಂಪೈರ್ಗಳ ಮೇಲೆ ಒಂದು ಗಮನವನ್ನು ಕೊಡೋದು ಈ ತಟಸ್ಥ ಅಂಪೈರ್ನ ಕೆಲಸ ಆಗುತ್ತೆ. ಮಹಿಳಾ ತಟಸ್ಥ ಅಂಪೈರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸೂ ರೆಡ್ಫರ್ನ್, ಇಂಗ್ಲೆಂಡ್ ಮೂಲದವರು ಇವರು. ಸೊ ಈ ರೀತಿಯಾಗಿ ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು ಇಷ್ಟಾಗುತ್ತೆ. ಇದನ್ನ ಕೂಡ ತಾವು ಗಮನವನ್ನು ಕೊಡಬೇಕಾಗತ್ತೆ.
ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಚರ್ಚೆ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಮಾಡುವಂತಹ ಎಲ್ಲ ಕ್ಲಾಸ್ಗಳ ಅಪ್ಡೇಟ್ಸ್ ಕೂಡ ತಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ನ ಲಿಂಕನ್ನು ಕೊಡಲಾಗಿದೆ, ಅಲ್ಲಿಯೂ ಕೂಡ ತಾವು ಜಾಯಿನ್ ಆಗ್ಬೋದು. ಹಾಗೆ ಪ್ಲೇಸ್ಟೋರ್ನಲ್ಲಿ ಜಾಯಿನ್ ಟು ಲರ್ನ್ ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆ್ಯಪನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಪ್ ಮೂಲಕ ಕರೆಂಟ್ ಅಫೇರ್ಸ್ 2023 ಹಾಗೂ 2024 ಕರೆಂಟ್ ಅಫೇರ್ಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಆಗಿರ್ಬೋದು ಹಾಗೂ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅಲ್ಲೂ ಕೂಡ ಎಲ್ಲರ ಜೊತೆ ತಾವು ಟೆಸ್ಟನ್ನು ಕೂಡ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.